ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ಇದು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. ಯಾರಿಗೆ ನೋಡಿ, ಅವರ ಕುಟುಂಬದ ಇದೇ ಬೇರೆ, ಅವ್ರು 4 ಜನ ಇದ್ದಾರೆ, ನಾವು ಬೇರೆ ಇದ್ದೇವೆ. ನನಗೆ ಗೊತ್ತಿಲ್ಲ, ನನಗೆ ವಿಷಯ ಈಗ ಬಂದಿರೋದು ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದು ಹೇಳಿದ್ದೇನೆ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ, ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದೆ, ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು. ನಾನೀಗಾಗಲೇ ಹೇಳಿದ್ದೇನೆ. ಹಾಸನದ ಚುನಾವಣೆಗೆ ಸಂಬಂಧಪಟ್ಟಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇದೆ. ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತೇಳಿ. ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ. ಸರ್ಕಾರ ಇವತ್ತು SIT ರಚನೆ ಮಾಡಿದೆ. ಅದರಲ್ಲಿ ಯಾರ್ಯಾರ ಪಾತ್ರಗಳು ಏನೇನಿದೆ ಎಲ್ಲ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಇದನ್ನೇ ನಾನು ಹೇಳಿರ್ತೇನೆ. ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ. ಕುಟುಂಬದ ಪ್ರಶ್ನೆ, ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಭಾವರವರೆಲ್ಲ ಭಾಳ ದೊಡ್ಡ ಇದರಲ್ಲಿ ಬಂದಿರೋರ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ. ತಪ್ಪಾಗಿರ್ತಕ್ಕಂಥ ನಿಜ SIT ರಚನೆ ಆಗಿದೆ. SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ, ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇಬೇಕು, ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ಇದು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. ಇದು ನನ್ನ ಪ್ರಶ್ನೆ. ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದರೆ ಅದು ತಪ್ಪೆ. ಹಾಂ, ಹಾಕಿದ್ದಾರೆ, FIRಗಳು ಹಾಕಿದ್ದಾರೆ, ತನಿಖೆ ವರದಿ ಬರಬೇಕಲ್ವೇ? ಈಗ FIR ಹಾಕಿದ್ದಾರೆ, SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ. ನಮ್ಮ ತಕರಾರಿಲ್ಲ, ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಅದು ಏನಿದೆ ವಾಸ್ತವಾಂಶ, ಏನು ನಡೆದಿದೆ, ಯಾರೇ ತಪ್ಪಿತಸ್ಥರಿರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು, ನನ್ನ ನಿಲುವನ್ನು. ನನಗೆ ಕೇಳಿದ್ರೆ ದಿನ ನಾನು ಕೇಳ್ಬಿಟ್ಟು ಹೋಗ್ತಾನ? ನಾನು ಕೇಳಿದ್ರೆ ನಾನೇನು ಹೇಳಲಿ? ಅದು ಸರ್ಕಾರ ಅವರು ತೀರ್ಮಾನ ತಗೋತಾರೆ. ವಿಷಯ ನಮಗೇನು ಗೊತ್ತಿದೆ, ಅವರು ಬೇರೆ ಸೆಪರೇಟ್ ಇದ್ದಾರೆ. ಇಲ್ಲಿ ಕುಟುಂಬ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಮುಜುಗರ ತಪ್ಪಿಸ್ಬೋದಾಗಿತ್ತು. ಇದು ವಿಷಯ, ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಯ ಹಿನ್ನೆಲೆ. ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೇಳಿ ನಾವು ದಿನ ಕಾಯ್ಲಿಕ್ಕಾಗತ್ತಾ? ನಮ್ಮ ಕೈಲಿದೆಯಾ ಅದು? ಪಕ್ಷದಿಂದಲೂ ಕ್ರಮ ತಗೋತೀವಿ, ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಇದೆ ನೋಡೋಣ. ಅದಕ್ಕೆ SIT ವರದಿ ಇದೆಯಲ್ಲ, ಅವ್ರು ಏನು ಕೊಡ್ತಾರೆ ನೋಡೋಣ. ಈಗ ಅದೆಂಥದ್ದು ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅಂದ್ರಲ್ಲ, ಅದೆಲ್ಲ ಹಿಂದೆಗಡೆ ಯಾರಿದ್ದಾರೆ, ಯಾರುಗಳಿಗೆ ಎಕ್ಸ್ಪರ್ಟ್ಗಳವರೆಲ್ಲ ಕೆಲವರು ಎಲ್ಲ ಬರಲಿ. ಈಗ ಇದ್ರ ಬಗ್ಗೆ ಚರ್ಚೆ ಬೇಡ. SIT ರಚನೆ ಆಗಿದೆ. ನಾನು ನೆನ್ನೆನೂ ಹೇಳಿದ್ದೇನೆ, ನೆನ್ನೆಯೂ ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದನ್ನು ಹೇಳಿದ್ದೇನೆ. ನಾನು ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ? ನನಗೆ ನೋಡಿ, ನಂಬಿಕೆ ಪ್ರಶ್ನೆ ಅಲ್ಲ. ನಾನು SITಗೂ ಹೇಳ್ತಕ್ಕಂಥದ್ದು, ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು, ಇದು ಪಾರದರ್ಶಕವಾದಂಥ ತನಿಖೆಗಳು ಮಾಡ್ಕೊಳ್ಳಿ. ಸಮಾಜದಲ್ಲಿ ಈ ರೀತಿ ನಡಿಬಾರದು ಅನ್ನೋದು ನನ್ನ ಅಭಿಪ್ರಾಯ. ದೇವೇಗೌಡರಾಗಲಿ ನಾನಾಗಲಿ ಎಂದೂ ಸಹ ಈ ದೇಶದ, ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದೇವೆ.
ನಮ್ಮ ಕುಟುಂಬ ಆ ರೀತಿ ನಮ್ಮ ಕುಟುಂಬದ ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ಗೌರವವಾಗಿ ನಡೆದಿರ್ತಕ್ಕಂಥವ್ರು. ನಾವು ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು, ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು. ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ 10 ಗಂಟೆ 15 ಗಂಟೆ ಆ ಬಡವ ಕಷ್ಟ ಸುಖ ಕೇಳಿದ್ದೇನೆ. ಹಲವಾರು ತಾಯಂದರು ಬಂದು ನನ್ನ ಹತ್ರ ಅವ್ರ ಕಷ್ಟ ಹೇಳ್ಕೊಂಡಾಗ ನೆರವು ಕೊಟ್ಟವ್ರನ್ನ ಸಂಕಷ್ಟನ ಪಾರು ಮಾಡಿರ್ತಕ್ಕಂಥವ್ರು. ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರವವಾಗಿ ನಡ್ಕೊಂಡಿರ್ತಕ್ಕಂಥವ್ರು. ಯಾರಿಗೆ ನೋಡಿ, ಅವರ ಕುಟುಂಬದ ಇದೇ ಬೇರೆ, ಅವ್ರು 4 ಜನ ಇದ್ದಾರೆ, ನಾವು ಬೇರೆ ಇದ್ದೇವೆ. ನನಗೆ ಗೊತ್ತಿಲ್ಲ, ನನಗೆ ವಿಷಯ ಈಗ ಬಂದಿರೋ